ಸಿಎಂ ಕೈ ಸೇರ್ತಾ ದಿಲ್ಲಿ ಸೀಕ್ರೆಟ್ ಸಂದೇಶ. ಕೊರೋನಾ ಬಿಕ್ಕಟ್ಟಿನ ಮಧ್ಯೆಯೂ ಕುರ್ಚಿಗೆ ಬಂತ ಕಂಟಕ. ಸಿಎಂ ಕುರ್ಚಿಯಲ್ಲಿ ಕೂರೋ ಆ ಕಮಲಾಧಿಪತಿ ಯಾರು? ಬೊಮ್ಮಾಯಿ, ನಿರಾಣಿ ಮತ್ತು ಜೋಶಿ ಮ್ಯೂಸಿಕಲ್ ಚೇರ್ ಆಟ. ಏನಿದು ದಿಲ್ಲಿ ಅಂಗಳದಲ್ಲಿ ಸಿಎಂ ಕುರ್ಚಿ ಲೆಕ್ಕಾಚಾರ? ಬಿಎಸ್ವೈ ಅವರ ಕುರ್ಚಿ ಶೇಕ್ ಆಗುತ್ತಿದೆ. 24 ತಿಂಗಳ ಡೆಡ್ ಲೈನ್ ಮುಗಿತಾ ಇದೆ. ಸಿಎಂ ಕುರ್ಚಿಯಲ್ಲಿ ಮತ್ತೊಬ್ಬರು ಬಂದು ಕೂರೋ ಕಾಲ ಸನ್ನಿಹಿತವಾಗುತ್ತಿದೆ. ಆ ಮೂಲಕ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದ ಆ ಭವಿಷ್ಯ ಕೂಡ ನಿಜವಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಹಾಗಾದ್ರೆ ಬಿಎಸ್ವೈ ನಂತರ ಸಿಎಂ ಕುರ್ಚಿಯಲ್ಲಿ ಕೂರೋ ಆ ಕಮಲಾಧಿಪತಿ ಯಾರು? ಬಿಎಸ್ವೈ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋಕೆ ದಿಲ್ಲಿ ಅಂಗಳದಲ್ಲಿ ನಡೆಯುತ್ತಿರೋ ಆ ಟಾಪ್ ಸೀಕ್ರೆಟ್ ಅನ್ನ ನಾವಿವತ್ತು ರಿವೀಲ್ ಮಾಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕೊರೋನಾ ಅಟ್ಟಹಾಸದಿಂದಾಗಿ ಸಿಎಂ ನಾಯಕತ್ವ ಬದಲಾವಣೆ ವಿಷಯ ತೆರೆಮರೆಗೆ ಸರಿದಿದೆ. ಆದ್ರೆ ದಿಲ್ಲಿ ಅಂಗಳದಲ್ಲಿ ಸಿಎಂ ನಾಯಕತ್ವ ಬದಲಾವಣೆಯ ವಿಷಯ ಇನ್ನೂ ಜೀವಂತವಾಗಿಯೇ ಇದೆ. ಸಿಎಂ ಬದಲಾವಣೆ ಮಾಡಿ ಮುಗಿಸೋಕೆ ಎಲ್ಲ ತಯಾರಿಗಳು ನಡೆಯುತ್ತಿವೆ. ನಿಮಗೆ ಗೊತ್ತಿರಬಹುದು, ಇತ್ತೀಚೆಗೆ ರಾಜ್ಯ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರನ್ನ ಅಮಿತ್ ಶಾ ದಿಲ್ಲಿಗೆ ಕರೆಸಿಕೊಂಡಿದ್ರು. ಆಗ ಸಿಎಂ ಬದಲಾವಣೆ ವಿಚಾರವಾಗಿ ಚರ್ಚಿಸೋದಕ್ಕಾಗಿನೇ ಕರೆಸಿಕೊಂಡಿದ್ರು. ಆದ್ರೆ ಇದಕ್ಕೆ ಪ್ರತಿಯಾಗಿ ಸಿಎಂ ಬಿಎಸ್ವೈ ಕೂಡ ತಮ್ಮದೇ ಸೂತ್ರವನ್ನ ವರಿಷ್ಠರಿಗೆ ಬೊಮ್ಮಾಯಿ ಮೂಲಕ ಕಳಿಸಿದ್ದಾರೆ ಅನ್ನೋ ಚರ್ಚೆಗಳು ನಡೆದಿದ್ವು. ಆದ್ರೆ ದಿಲ್ಲಿಯಿಂದ ವಾಪಸ್ಸಾದ ಬೊಮ್ಮಾಯಿ ಸಿಎಂ ಬದಲಾವಣೆ ಬಗ್ಗೆ ದಿಲ್ಲಿಯಲ್ಲಿ ಚರ್ಚೆ ನಡೆದಿಲ್ಲ. ಬದಲಿಗೆ ರಾಜ್ಯದಲ್ಲಿನ ಕೊರೋನಾ ಸಂಕಷ್ಟದ ಬಗ್ಗೆ ಚರ್ಚೆ ನಡೆಸಿದ್ರು ಅಂತ ಹೇಳಿದ್ರು. ಆದ್ರೆ ಕೊರೋನಾ ಬಗ್ಗೆ ಅದೇನ್ ಚರ್ಚಿಸಿರಬಹುದು ಅನ್ನೋ ಕುತೂಹಲ ಮಾತ್ರ ಇದ್ದೇ ಇದೆ. ಅಷ್ಟೇ ಅಲ್ಲ, 22 ತಿಂಗಳ ಹಿಂದೆ ದಿಲ್ಲಿ ಅಂಗಳದಲ್ಲಿ ನಡೆದಿದ್ದ ಸೀಕ್ರೆಟ್ ಮೀಟಿಂಗ್ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ 22 ತಿಂಗಳ ಹಿಂದೆ ದಿಲ್ಲಿಯಲ್ಲಿ ನಡೆದ ಆ ಸೀಕ್ರೆಟ್ ಮೀಟಿಂಗ್ ಏನು ಅನ್ನೋದನ್ನ ಹೇಳ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಸಿಎಂ ಬದಲಾವಣೆ ಆಗೋದೇ ಆದ್ರೆ ಸಿಎಂ ಬಿಎಸ್ವೈ ಅವರ ಷರತ್ತುಗಳೇನು ಅನ್ನೋದನ್ನ ನೀವು ನೋಡ್ಲೇಬೇಕು. ದಿಲ್ಲಿ ನಾಯಕರಿಗೆ ಸಿಎಂ ಕಳಿಸಿದ ಸಂದೇಶ ಏನು? ಬಿಎಸ್ವೈ ನಂತರ ಯಾರಾಗ್ತಾರೆ ಕಮಲಾಧಿಪತಿ? ಯಡಿಯೂರಪ್ಪನವರನ್ನ ಏಕಾಏಕಿ ಹೈಕಮಾಂಡ್ ನಾಯಕರು ಸಿಎಂ ಸ್ಥಾನದಿಂದ ಕೆಳಗಿಳಿಸೋಕೆ ಆಗಲ್ಲ. ಬಿಎಸ್ವೈ ರೊಚ್ಚಿಗೆದ್ರೆ ರಾಜ್ಯ ಬಿಜೆಪಿ ಛಿದ್ರವಾಗುತ್ತೆ. ಲಿಂಗಾಯತರ ವಿರೋಧ ಕೂಡ ಬಿಜೆಪಿ ನಾಯಕರು ಕಟ್ಟಿಕೊಳ್ಳಬೇಕಾಗುತ್ತೆ. ಹೀಗಾಗಿ ಹೈಕಮಾಂಡ್ ನಾಯಕರು ಮುಳ್ಳಿನ ಮೇಲೆ ಹಾಕಿರೋ ಬಟ್ಟೆಯನ್ನ ಬಿಡಿಸಿದಷ್ಟೇ ಸಲೀಸಾಗಿ ಈ ಪ್ರಕರಣವನ್ನ ಡೀಲ್ ಮಾಡೋಕೆ ಮುಂದಾಗಿದ್ದಾರೆ. ಅಂದ್ರೆ ಯಡಿಯೂರಪ್ಪನವರ ಬೇಡಿಕೆಗಳನ್ನ ಪೂರೈಸಿ ನಾಯಕತ್ವ ಬದಲಾವಣೆ ಮಾಡೋದು ದಿಲ್ಲಿ ನಾಯಕರ ಪ್ಲಾನ್. ಹೀಗಾಗಿ ಇದೇ ವಿಚಾರವಾಗಿ ಚರ್ಚೆ ನಡೆಸೋಕೆ ಅಮಿತ್ ಶಾ ಬಸವರಾಜ ಬೊಮ್ಮಾಯಿ ಅವರನ್ನ ದಿಲ್ಲಿಗೆ ಕರೆಸಿಕೊಂಡಿದ್ರು. ಆದ್ರೆ ಸಿಎಂ ಬಿಎಸ್ವೈ ಬೊಮ್ಮಾಯಿ ಅವರ ಜೊತೆಗೆ ತಮ್ಮ ಪುತ್ರ ವಿಜಯೇಂದ್ರ ಅವರನ್ನು ಕೂಡ ಕಳುಹಿಸಿಕೊಟ್ಟಿದ್ರು. ಅದರಂತೆ ತಮ್ಮ ನಂತರ ರಾಜ್ಯದಲ್ಲಿ ಲಿಂಗಾಯತರನ್ನ ಬಿಟ್ಟು ಬೇರೆ ಸಮುದಾಯದವರು ಸಿಎಂ ಆದ್ರೆ ತಮ್ಮ ಪುತ್ರ ವಿಜಯೇಂದ್ರ ಅವರನ್ನ ಡಿಸಿಎಂ ಮಾಡಬೇಕು. ಒಂದು ವೇಳೆ ಲಿಂಗಾಯತರನ್ನ ಸಿಎಂ ಹುದ್ದೆಗೆ ತಂದ್ರೆ ವಿಜಯೇಂದ್ರ ಅವರಿಗೆ ಸಂಪುಟ ದರ್ಜೆಯ ಮಂತ್ರಿಯಾಗಿ ಸೇರಿಸಿಕೊಳ್ಳಬೇಕು ಅನ್ನೋದು ಬಿಎಸ್ವೈ ಅವರ ಮೇಜರ್ ಡಿಮ್ಯಾಂಡ್ ಆಗಿತ್ತು ಎನ್ನಲಾಗುತ್ತಿದೆ. ಇದಷ್ಟೇ ಅಲ್ಲ, ತಮ್ಮ ಮಗ ವಿಜಯೇಂದ್ರ ಅವರು ಡಿಸಿಎಂ ಆದ್ರೂ ಸಚಿವರಾದ್ರೂ ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ನೀಡಬೇಕು ಅಂತಾನು ಸಿಎಂ ಬಿಎಸ್ವೈ ಒತ್ತಡ ಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಲಿಂಗಾಯತರ ಪೈಕಿ ಯಾರಾಗ್ತಾರೆ ಸಿಎಂ? ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಲಿಂಗಾಯತ ನಾಯಕರಿದ್ದಾರೆ. ಅವರಲ್ಲಿ ಯಡಿಯೂರಪ್ಪನವರ ನಂತರ ಸಿಎಂ ಕುರ್ಚಿಯಲ್ಲಿ ಯಾರು ಕೂರಬೇಕು ಅನ್ನೋ ವಿಷಯ ಬಂದಾಗ ಯಡಿಯೂರಪ್ಪ 2 ಹೆಸರುಗಳನ್ನ ವರಿಷ್ಠರ ಮುಂದಿಟ್ಟಿದ್ದಾರೆ. ಅದರಲ್ಲಿ ಮೊದಲ ಹೆಸರು ಬಸವರಾಜ ಬೊಮ್ಮಾಯಿ, ಎರಡನೇ ಹೆಸರು ಮುರುಗೇಶ್ ನಿರಾಣಿ. ಬಸವರಾಜ ಬೊಮ್ಮಾಯಿ ಅವರನ್ನ ಸಿಎಂ ಹುದ್ದೆಗೆ ತರೋ ವಿಷಯದಲ್ಲಿ ಹೈಕಮಾಂಡ್ ನಾಯಕರಿಗೆ ಮನಸ್ಸಿಲ್ಲ. ಆದ್ರೆ ಮುರುಗೇಶ್ ನಿರಾಣಿ ಅವರ ಹೆಸರನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಇದು ಬಿಎಸ್ ಯಡಿಯೂರಪ್ಪನವರ ಲಿಸ್ಟ್ ಆದ್ರೆ ಅತ್ತ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು 2 ಹೆಸರುಗಳನ್ನ ತೇಲಿಬಿಟ್ಟಿದ್ದಾರೆ. ಆ 2 ಹೆಸರುಗಳ ಪೈಕಿ ಒಬ್ಬರು ಡಿಸಿಎಂ ಲಕ್ಷ್ಮಣ್ ಸವದಿ, ಮತ್ತೊಬ್ಬರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಆದ್ರೆ ಈ ಇಬ್ಬರಲ್ಲಿ ಪ್ರಹ್ಲಾದ್ ಜೋಶಿ ಅವರ ಹೆಸರನ್ನ ಹೈಕಮಾಂಡ್ ನಾಯಕರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಎನ್ನಲಾಗುತ್ತಿದೆ. ಅಷ್ಟೇ ಅಲ್ಲ, ಬಿಎಸ್ವೈ ಮತ್ತು ಬಿಎಲ್ ಸಂತೋಷ್ ಲಿಸ್ಟ್ ಅಲ್ಲದೆ ಹೈಕಮಾಂಡ್ ಅಂಗಳಕ್ಕೆ ಅರವಿಂದ ಲಿಂಬಾವಳಿ ಅವರ ಹೆಸರು ಕೂಡ ಹೋಗಿದೆಯಂತೆ. ಆದ್ರೆ ಫೈನಲ್ ಆಗಿ ಮುರುಗೇಶ್ ನಿರಾಣಿ, ಪ್ರಹ್ಲಾದ್ ಜೋಶಿ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಮಧ್ಯೆ ರೇಸ್ ನಡೆಯುತ್ತಿದೆ. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಶಾರ್ಟ್ ಲಿಸ್ಟ್ ಆಗೋಕೆ ಪ್ರಮುಖ ಕಾರಣ ಸಿಎಂ ಯಡಿಯೂರಪ್ಪ ಅಂತಾನೆ ಹೇಳಬಹುದು. ಉಳಿದಂತೆ ಮುರುಗೇಶ್ ನಿರಾಣಿ ಮತ್ತು ಪ್ರಹ್ಲಾದ್ ಜೋಶಿ ಅವರ ಹೆಸರುಗಳನ್ನ ಹೈಕಮಾಂಡ್ ವಿವಿಧ ಕೋನಗಳಿಂದ ಪರಿಶೀಲಿಸುತ್ತಿದೆ.
ಮುರುಗೇಶ್ ನಿರಾಣಿ ಬಗ್ಗೆ ಯಾಕೆ ಹೈಕಮಾಂಡ್ಗೆ ಒಲವು? ಮುರುಗೇಶ್ ನಿರಾಣಿಯವರು ರಾಜಕಾರಣಿ ಕಮ್ ಉದ್ಯಮಿ, ಹೀಗಾಗಿ ಹೈಕಮಾಂಡ್ ನಾಯಕರೊಂದಿಗೆ ಉತ್ತಮ ನಂಟು ಹೊಂದಿದ್ದಾರೆ. ಅದರಲ್ಲೂ ನಿರಾಣಿಯವರಿಗೆ ಅಮಿತ್ ಶಾ ಅವರಿಗಿಂತ ಮೊದಲು ಆತ್ಮೀಯರಾದವರು ಅಮಿತ್ ಶಾ ಅವರ ಪುತ್ರ ಜೈ ಶಾ. ಇನ್ನ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತು ನಿತಿನ್ ಗಡ್ಕರಿ ಅವರ ಹೆಸರುಗಳು ಕೂಡ ನಿರಾಣಿ ಅವರ ಉದ್ಯಮ ಸಾಮ್ರಾಜ್ಯದ ಹಿಂದೆ ಕಾಣಿಸಿಕೊಂಡಿವೆ. ಇಲ್ಲಿ ಮತ್ತೊಂದು ಸಂಗತಿ ಇದೆ, ಅದೇನೆಂದ್ರೆ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ದೇಶದ ಪ್ರಮುಖ ಉದ್ಯಮಿಗಳಾದ ಮುಖೇಶ್ ಅಂಬಾನಿ ಹಾಗೂ ಅದಾನಿ ಅವರಿಗೆ ಆಪ್ತರು. ಇಂಥ ಸೂಕ್ಷ್ಮ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಿರುವ ಅಮಿತ್ ಶಾ ಅವರು ನಿರಾಣಿ ಅವರೊಂದಿಗೆ ಸತತ ಸಂಪರ್ಕದಲ್ಲಿದ್ದಾರೆ ಎನ್ನಲಾಗುತ್ತಿದೆ. ನಿಮಗೆ ಗೊತ್ತಿರಬಹುದು, ಈ ವರ್ಷದ ಆರಂಭದಲ್ಲೇ ನಿರಾಣಿ ಅವರ ಉದ್ಯಮಕ್ಕೆ ಸಂಬಂಧಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅಮಿತ್ ಶಾ ರಾಜ್ಯಕ್ಕೆ ಬಂದಿದ್ರು. ಅಷ್ಟೇ ಅಲ್ಲ, ಮುರುಗೇಶ್ ನಿರಾಣಿ ಅವರನ್ನ ಹಾಡಿ ಹೊಗಳಿದ್ರು. ಆ ನಂತರ ಕಳೆದ ಫೆಬ್ರವರಿಯಲ್ಲಿ ಮೈಸೂರು ಪ್ರವಾಸದಲ್ಲಿದ್ದ ಮುರುಗೇಶ್ ನಿರಾಣಿ ಅವರನ್ನು ರಾತ್ರೋರಾತ್ರಿ ದಿಲ್ಲಿಗೆ ಕರೆಸಿಕೊಂಡು 25 ನಿಮಿಷಗಳ ಕಾಲ ಚರ್ಚಿಸಿದ್ರು ಅಮಿತ್ ಶಾ. ಇದಕ್ಕಿಂತ ಕುತೂಹಲ ವಿಷಯ ಏನಂದ್ರೆ, ಏಪ್ರಿಲ್ 24ರಂದು ದೆಹಲಿಯಿಂದ ದೂರದಲ್ಲಿರುವ ರಾಜ್ಯವೊಂದಕ್ಕೆ ನಿರಾಣಿ ಅವರನ್ನು ಅಮಿತ್ ಶಾ ಕರೆಸಿದ್ರು. ಅವತ್ತು ನಡೆದ ಚರ್ಚೆಯ ಸಂದರ್ಭದಲ್ಲಿ ಅಮಿತ್ ಶಾ ಅವರೊಂದಿಗೆ RSS ನ ಪ್ರಮುಖ ನಾಯಕರು ಇದ್ರು. ಉಳಿದಂತೆ ನಿರಾಣಿ ಪಂಚಮಸಾಲಿ ಲಿಂಗಾಯತರು ಅನ್ನೋದು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಪ್ರಹ್ಲಾದ್ ಜೋಶಿ ಬಗ್ಗೆಯೂ ಹೆಚ್ಚಿನ ಒಲವು ಯಾಕೆ? ಪ್ರಹ್ಲಾದ್ ಜೋಶಿ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಇಬ್ಬರಿಗೂ ಆಪ್ತರು, ಜೊತೆಗೆ ಬ್ರಾಹ್ಮಣ ಸಮುದಾಯವನ್ನ ಪ್ರತಿನಿಧಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಮುಂದಿನ ಬಿಜೆಪಿ ಸಿಎಂ ಲಿಂಗಾಯತರು ಇಲ್ಲವೇ ಬ್ರಾಹ್ಮಣರಾಗಬೇಕು ಅನ್ನೋ ಲೆಕ್ಕಾಚಾರಗಳು ನಡೆಯುತ್ತಿವೆ. ಅಷ್ಟೇ ಅಲ್ಲ, ಪ್ರಹ್ಲಾದ್ ಜೋಶಿ ಕೇಂದ್ರ ಸಂಸದೀಯ ಸಚಿವರಾಗಿ ಯಶಸ್ವಿಯಾಗಿದ್ದಾರೆ. ಅವರು ಈ ಖಾತೆ ವಹಿಸಿಕೊಂಡ ನಂತರ ಹಲವು ಪ್ರಮುಖ ಬಿಲ್ಗಳು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿವೆ. ಬಿಲ್ಗಳನ್ನು ಹೀಗೆ ಪಾಸ್ ಮಾಡಿಸುವ ವಿಷಯದಲ್ಲಿ ಅಪಾರ ಚಾಕಚಕ್ಯತೆ ಇರಬೇಕು. ಇಂಥ ಟ್ಯಾಲೆಂಟ್ ಇರೋ ಪ್ರಹ್ಲಾದ್ ಜೋಶಿ ಅವರನ್ನ ಕರ್ನಾಟಕದ ಸಿಎಂ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟಬಹುದು ಅನ್ನೋದು ಕೇಂದ್ರ ನಾಯಕರ ಪ್ಲಾನ್. ಆದ್ರೆ ಪ್ರಹ್ಲಾದ್ ಜೋಶಿ ಅವರನ್ನ ಕರ್ನಾಟಕಕ್ಕೆ ಕಳಿಸಿದ್ರೆ ದಿಲ್ಲಿಯಲ್ಲಾಗುವ ಕೊರತೆಯನ್ನ ಭರ್ತಿ ಮಾಡೋದು ಹೇಗೆ ಅನ್ನೋ ಚಿಂತೆಯು ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ಕಾಡ್ತಾ ಇದೆ. ಅದೇ ರೀತಿ ಜೋಶಿ ಅವರನ್ನ ಸಿಎಂ ಹುದ್ದೆಯ ಮೇಲೆ ತಂದು ಕೂರಿಸಿದ್ರೆ ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಯನ್ನ ಎದುರಿಸೋದು ಕೂಡ ಕಷ್ಟವಾಗಬಹುದು. ಯಾಕಂದ್ರೆ ಜೋಶಿ ಅವರ ನಾಯಕತ್ವಕ್ಕೆ ಲಿಂಗಾಯತರು ಮಣೆ ಹಾಕದಿರಬಹುದು. ಹಾಗೇನಾದ್ರೂ ಆದ್ರೆ ಪಶ್ಚಿಮ ಬಂಗಾಳದಂತೆ ಕರ್ನಾಟಕದ ಚುನಾವಣೆಯನ್ನ ಎದುರಿಸಲು ತಾವೇ ಅಲ್ಲಿಗೆ ಹೋಗಿ ಬೀಡು ಹಾಕಬೇಕಾಗಬಹುದು. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಪಶ್ಚಿಮ ಬಂಗಾಳಕ್ಕೆ ಹೋಗಲು ಸಮಯಾವಕಾಶವಾದರೂ ಇತ್ತು. ಆದ್ರೆ ಕರ್ನಾಟಕದ ವಿಧಾನಸಭಾ ಚುನಾವಣೆ ನಡೆಯುವ ಕಾಲಕ್ಕೆ ಲೋಕಸಭಾ ಚುನಾವಣೆ ಹತ್ತಿರವಾಗಿರುತ್ತೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರದ ನಾಯಕರು ಬಿಎಸ್ವೈ ನಾಯಕತ್ವ ಬದಲಾವಣೆಗೆ ಕೈ ಹಾಕಬೇಕಾಗಿದೆ. ಹೀಗೆ ದಿಲ್ಲಿ ಅಂಗಳದಲ್ಲಿ ಗಂಭೀರ ಚರ್ಚೆಗಳು ನಡೆಯೋ ಟೈಮಲ್ಲೇ ಇತ್ತೀಚೆಗೆ ಸಿಎಂ ಬಿಎಸ್ವೈ ಅವರಿಗೆ ಒಂದು ಸೀಕ್ರೆಟ್ ಸಂದೇಶ ಬಂದಿದೆ. ಆ ಸಂದೇಶ 22 ತಿಂಗಳ ಹಿಂದಿನ ಸೀಕ್ರೆಟ್ ಮೀಟಿಂಗ್ ಗೆ ಸಂಬಂಧಿಸಿದ್ದು. ಹಾಗಾದ್ರೆ ಏನದು 22 ತಿಂಗಳ ಸೀಕ್ರೆಟ್ ಮೀಟಿಂಗ್ ಅಂದ್ರ? ಅದನ್ನು ತೋರಿಸ್ತೀವಿ ನೋಡಿ. ಅದು 2019 ಜುಲೈ ತಿಂಗಳು ರಾಜ್ಯದಲ್ಲಿ ದೋಸ್ತಿ ಸರ್ಕಾರ ಪತನವಾಗಿ ಬಿಎಸ್ವೈ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಸಮಯ. ಆಗ ದಿಲ್ಲಿ ಅಂಗಳದಲ್ಲಿ ಬಿಜೆಪಿ ಪಾರ್ಲಿಮೆಂಟರಿ ಬೋರ್ಡ್ ಸಭೆ ನಡೆಸಿ ಒಂದು ನಿರ್ಣಯಕ್ಕೆ ಬಂದಿತ್ತು. ಬಿಜೆಪಿಯ ಅಲಿಖಿತ ನಿಯಮದಂತೆ 75 ವರ್ಷ ಮೇಲ್ಪಟ್ಟವರು ಅಧಿಕಾರ ಹಿಡಿಯುವಂತಿಲ್ಲ. ಆದ್ರೂ ಯಡಿಯೂರಪ್ಪನವರ ವಿಷಯದಲ್ಲಿ ಅದು ಸಾಧ್ಯವಾಗಲ್ಲ ಅಂತ ಗೊತ್ತಾಗಿತ್ತು. ಹೀಗಾಗಿ ಆ ಅಲಿಖಿತ ನಿಯಮವನ್ನ 2 ವರ್ಷಗಳ ಮಟ್ಟಿಗೆ ಸಡಿಲಗೊಳಿಸಿ 24 ತಿಂಗಳ ಕಾಲ ಯಡಿಯೂರಪ್ಪ ಸಿಎಂ ಆಗಿ ಮುಂದುವರಿಯಬಹುದು ಅನ್ನೋ ತೀರ್ಮಾನಕ್ಕೆ ಬರಲಾಗಿತ್ತು. ಸದ್ಯ ಯಡಿಯೂರಪ್ಪ 22 ತಿಂಗಳ ಕಾಲ ರಾಜ್ಯದ ಸಿಎಂ ಆಗಿದ್ದಾರೆ. ಇನ್ನೆರಡು ತಿಂಗಳೊಳಗೆ ಕುರ್ಚಿ ಬಿಟ್ಟು ಕೊಡಬೇಕು ಅನ್ನೋ ಸಂದೇಶವನ್ನ ಸಿಎಂಗೆ ದಿಲ್ಲಿ ನಾಯಕರು ರವಾನಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಇಂಥ ಟಾಪ್ ಸೀಕ್ರೆಟ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಬಿಜೆಪಿ ಶಾಸಕ ಯತ್ನಾಳ್ ಅವರಿಗೆ ಸಿಕ್ಕಿದ್ದರಿಂದಲೇ ಸಿಎಂ ನಾಯಕತ್ವ ಬದಲಾವಣೆಯ ಮಾತುಗಳನ್ನ ಆಡುತ್ತಿದ್ದಾರೆ ಎನ್ನಲಾಗುತ್ತಿದೆ. ಹಾಗಾದ್ರೆ ಕೊರೋನಾ ಸಂಕಷ್ಟದ ಮಧ್ಯೆಯೂ ಸಿಎಂ ನಾಯಕತ್ವ ಬದಲಾವಣೆಯಾಗುತ್ತಾ? ಸಿದ್ದರಾಮಯ್ಯ ಹೇಳಿದ ಆ ಭವಿಷ್ಯ ನಿಜವಾಗುತ್ತಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಹಲೋ ಕನ್ನಡ ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ.